ಮಾಜಿ ಸಿಎಂ ಎಸ್ಎಂ ಕೃಷ್ಣ ವಿಧಿವಶ ಸದಾಶಿವನಗರದ ನಿವಾಸದಲ್ಲಿ ಕೊನೆಯುಸಿರು. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಎಸ್ಎಂಕೆ. ನಾಳೆ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆ. ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನ ಸಾಧ್ಯತೆ. ಸರ್ಕಾರದ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ. 3 ದಿನಗಳ ಕಾಲ ದತ್ತ ಪೀಠದಲ್ಲಿ ದತ್ತ ಜಯಂತಿ ಸಂಭ್ರಮ. ದತ್ತ ಜಯಂತಿ ಆಚರಣೆಗೆ ಜಿಲ್ಲಾಡಳಿತ ಸಜ್ಜು. ಐಡಿ ಪೀಠಕ್ಕೆ 3 ದಿನ ಪ್ರವಾಸಿಗರಿಗೆ ನಿರ್ಬಂಧ. ಸಹಕಾರ ಬ್ಯಾಂಕ್ನಲ್ಲಿ ನಕಲಿ ಚಿನ್ನಾಭರಣವಿಟ್ಟು ವಂಚನೆ ಮಾಡಿರುವ ಗ್ಯಾಂಗ್. ವಿವಿಧ ಶಾಖೆಯಲ್ಲಿ 30 ಲಕ್ಷಕ್ಕೂ ಅಧಿಕ ದೋಖಾ. ಕೊನೆಗೂ ಕಾಕಿ ಕೈಗೆ ತಗಲಾಕೊಂಡ ಐನಾತಿ ಗ್ಯಾಂಗ್. ಮಾಜಿ ಸಿಎಂ ಎಸ್ಎಂ ಕೃಷ್ಣ 92 ವರ್ಷ ವಯಸ್ಸಾಗಿದ್ದು ವಿಧಿವಶರಾಗಿದ್ದಾರೆ. ಸದಾಶಿವನಗರದ ನಿವಾಸದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಸ್ಎಂ ಕೃಷ್ಣ. ಶ್ವಾಸಕೋಶದ ಸಮಸ್ಯೆಯಿಂದ ಬಹುದಿನಗಳಿಂದಲೂ ಕೂಡ ಎಸ್ಎಂ ಕೃಷ್ಣ ಅವರು ಬಳಲ್ತಾ ಇದ್ರು. 6 ತಿಂಗಳಿನಿಂದ ಚಿಕಿತ್ಸೆ ಪಡಿತಾ ಇದ್ರು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು. ಚಿಕಿತ್ಸೆ ಫಲಿಸದೆ ಈಗ ಇಹಲೋಕ ತ್ಯಜಿಸಿದ್ದಾರೆ ಎಸ್ಎಂ ಕೃಷ್ಣ ಅವರು. ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯ ಕಂಡ ಧೀಮಂತ ನಾಯಕ, ಅದ್ಭುತ ರಾಜಕಾರಣಿ, ಸ್ವಚ್ಛ ಮನಸ್ಸಿನ ರಾಜಕಾರಣಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಎಸ್ಎಂ ಕೃಷ್ಣ ಅವರಿಗೆ. ಅವರ ಅಗಲಿಕೆ ಇಡೀ ರಾಜ್ಯಕ್ಕೂ ಎಲ್ಲ ಪಕ್ಷಕ್ಕೂ ತುಂಬಲಾರದ ನಷ್ಟ ಇದೆ. ಸಹಜವಾಗಿ ಕೆಲವರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಸ್ಎಂ ಕೃಷ್ಣ ಅವರ ಈ ಅಗಲಿಕೆ. ಅಂದರೆ ಕೊನೆ ಕ್ಷಣದಲ್ಲಿ ಅವ್ರನ್ನ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿಕೊಂಡು ಅನೇಕ ನಾಯಕರು ಕೂಡ ಬಂದಿದ್ದಾರೆ. ಕೊನೆಯ ದಿನಗಳಲ್ಲಿ ಅವರು ರಾಜಕೀಯದಿಂದ ಸ್ವಲ್ಪ ದೂರ ಸರಿದಿದ್ದು, ವೈಯಕ್ತಿಕವಾಗಿಯೂ ರಾಜಕೀಯವಾಗಿ ಬೇರೆ ಬೇರೆ ವಿಚಾರಗಳಿಗೆ ನೋವನ್ನು ಉಂಡಿದ್ದು ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. 92 ವರ್ಷ ವಯಸ್ಸು. ಶ್ವಾಸಕೋಶದ ಸಮಸ್ಯೆ ಬೆಂಬಿಡದೆ ಅವ್ರನ್ನ ಕಾಡ್ತಾ ಇತ್ತು. ನಮಗೆಲ್ಲ ಗೊತ್ತು. 6 ತಿಂಗಳಿನಿಂದ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿ ಪದೇ ಪದೇ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ದಿದ್ದ ಸುದ್ದಿಗಳೇ ನಮಗೆ ಬರ್ತಾ ಇತ್ತು. ಬಟ್ ಎಲ್ಲರ ಆಶಯ ಹೇಗಿತ್ತು ಅಂದರೆ ಎಸ್ಎಂ ಕೃಷ್ಣ ಅವರು ಆರಾಮಾಗಿ ಬರಲಿ, ಹುಷಾರಾಗಿ ಬರಲಿ ಅಂತ. ಆದರೆ ಅವರ ನಿವಾಸದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಕಾರಣ ಶ್ವಾಸಕೋಶದ ಸಮಸ್ಯೆ. ದೃಶ್ಯ ನೋಡ್ತಾ ಇದ್ರಿ. ಎಸ್ಎಂ ಕೃಷ್ಣ ಅವರ ನಿವಾಸದ ಮುಂಭಾಗದಲ್ಲಿ ಒಂದು ಕಡೆ ಭದ್ರತೆ ಹೆಚ್ಚು ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಮೋಸ್ಟ್ಲಿ ಕೆಲ ಕಾಲ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಅವರ ಆಪ್ತ ಬಳಗ